ಪ್ಯಾರಿಸ್ನ ವರ್ಸೇಲ್ಸ್ ಎಲ್ಲರೂ ಕೇಳಿರ್ಬೋದು ರೈಟ್. ಬಟ್ ರಷ್ಯಾದಲ್ಲೂ ಅಂಥದ್ದೇ ಒಂದು ಭವ್ಯವಾದ ಅರಮನೆ ಇದೆ. ಇದನ್ನು ರಷ್ಯನ್ ವರ್ಸೇಲ್ಸ್ ಅಂತ ಕರೀತಾರೆ. ದಿ ಗ್ರ್ಯಾಂಡ್ ಪೀಟರ್ ಆಫ್ ಪ್ಯಾಲೇಸ್. ಈ ಮೆಟ್ರೋ ಸ್ಟೇಷನ್ ಅನ್ನ ಅಂಡರ್ಗ್ರೌಂಡ್ ಪ್ಯಾಲೇಸ್ ಅಂತ ಕರೀತಾರೆ. ಇದರ ಕಾಲಮ್ಸ್ ಅನ್ನ ಗ್ಲಾಸ್ನಿಂದ ಕೆತ್ತಿಸಲಾಗಿದೆ. ನಮಸ್ತೆ ಫ್ರೆಂಡ್ಸ್, ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ಇದು ನಮ್ಮ ಇವತ್ತಿನ ಐಟಿನರಿ. ಪಾಸ್ ಮಾಡಿಬಿಟ್ಟು ನೋಡಿ. ನಾವಿವತ್ತು ಪೀಟರ್ ಹಾಫ್ ಪ್ಯಾಲೇಸ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಅಲ್ಲಿ ತನಕ ಹೋಗ್ಲಿಕ್ಕೆ ಡಿಫ್ರೆಂಟ್ ವೇಸ್ ಇದೆ, ಬಟ್ ಒಂದು ಸೆಂಟ್ರಲ್ ಪಾಯಿಂಟ್ ಇದೆ, ಔಟೋವೋ ಸ್ಟೇಷನ್ ಅಂತೇಳಿ. ಆ ಸ್ಟೇಷನಿಗೆ ಹೋಗಿ ಬಸ್ ತಗೊಳ್ಬೇಕು. ಸೊ ಅಲ್ಲಿ ತನಕ ಹೋಗ್ಲಿಕ್ಕೆ ನೀವು ಕ್ಯಾಬ್ ತಗೊಳ್ಬಹುದು, ಇಲ್ಲ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋದಲ್ಲಿ ಹೋಗ್ಬೋದು, ಇಲ್ಲ ಬಸ್ಸಲ್ಲಿ ಹೋಗ್ಬೋದು. ಸೊ ನಾವೀಗ ಅಡ್ಮಿರಾಲ್ಟಿ ಏರಿಯಾದಲ್ಲಿದ್ದೇವೆ. ಸೊ ಇಲ್ಲಿ ಅಡ್ಮಿರಾಲ್ಟಿ ಸ್ಕೀ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮೆಟ್ರೋ ತಗೊಂಡು ಅಲ್ಲಿಂದ ನಾವು ಔಟೋವೋ ಸ್ಟೇಷನ್ಗೆ ಹೋಗೋದ್ರಲ್ಲಿ ಇದ್ದೇವೆ. ಮತ್ತೆ ಅಲ್ಲಿಂದ ಬಸ್ ತಗೊಳ್ಬಹುದು. ಔಟೋವೋ ಸ್ಟೇಷನ್ ವರ್ಲ್ಡ್ ಅಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಸ್ಟೇಷನ್ಸ್ ಅಲ್ಲಿ ಒಂದಾಗಿದೆ. ಟಾಪ್ 12 ಅಲ್ಲಿ ಇನ್ಕ್ಲೂಡೆಡ್ ಆಗಿದೆ ಇದು. ಸೊ ಆ ಸ್ಟೇಷನ್ ನೋಡ್ಲೇಬೇಕು. ಅದಕ್ಕಾಗಿ ನಾವು ಮೆಟ್ರೋದಲ್ಲೇ ಹೋಗೋಣ ಅಂತ ಹೋಗ್ತಿದ್ದೇವೆ. ಇಲ್ಲಿಂದಾನೆ ಬಸ್ ತಗೊಳ್ಳಿಲ್ಲ. ಮತ್ತೆ ಇಲ್ಲಿ ಬಸ್ಸಲ್ಲೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಬಸ್ ಕಾರ್ಡ್ ಬೇಕು. ಕಾರ್ಡ್ ಪಂಚ್ ಮಾಡಿನೇ ಹೋಗೋದು. ಸೊ ಇಲ್ಲಿ ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ನಿಮ್ಗೆ ಕಾರ್ಡ್ ಸಿಗ್ತದೆ. ಇದು ಇಂಡಿವಿಜುವಲಿ ಕಾರ್ಡ್ ತಗೊಳ್ಬೇಕಾಗ್ತದೆ. ಒಂದ್ ಕಾರ್ಡ್ ಎಲ್ರಿಗೂ ನಡೆಯಲ್ಲ. ಪರ್ ಪರ್ಸನ್ 1 ಕಾರ್ಡ್, 90 ರೂಬಲ್ಸ್ ಇದು ಒಂದು ಕಾರ್ಡ್. ಇದು ನೀವು ಮತ್ತೆ ಎಷ್ಟು ಬೇಕೋ ಅಷ್ಟು ರೀಚಾರ್ಜ್ ಮಾಡ್ಬೇಕಾಗ್ತದೆ. ಇವತ್ತು ಸ್ಕೈ ಫುಲ್ ಕ್ಲಿಯರ್ ಆಗಿದೆ. ಹಾಗಾಗಿ ಪೂರ್ತಿ ಸೇಂಟ್ ಪೀಟರ್ಸ್ಬರ್ಗ್ ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗಿ ತೋರ್ತಾ ಇದೆ. ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ ನಾವು. ಇಲ್ಲಿ ಮೆಟ್ರೋ ಸ್ಟೇಷನ್ ಐಡೆಂಟಿಫೈ ಹೇಗೆ ಮಾಡೋದು ನೋಡಿ. ಇಲ್ಲಿ ಬಿಲ್ಡಿಂಗಲ್ಲಿ ನಿಮ್ಗೆ ಈ ಥರ M ಅಂತ ಬರೆದಿರೋದು ತೋರಿದ್ರೆ ಇದು ಮೆಟ್ರೋ ಸ್ಟೇಷನ್. ಈ ಮೆಟ್ರೋ ಸ್ಟೇಷನ್ ಹೆಸರು ಅಡ್ಮಿರಾಲ್ಟಿಸ್ಕಾಯ. ನಾನು ನಿಮ್ಗೆ ಇವಾಗ ಅಷ್ಟೊಂದು ಕಾರ್ಡ್ ತೋರಿಸ್ದೆ ಅಲ್ಲ, ಆ ಕಾರ್ಡ್ ನಾನು ಇವಾಗ ಇಲ್ಲಿ ರೀಚಾರ್ಜ್ ಮಾಡಿ ಇದನ್ನೇ ಯೂಸ್ ಮಾಡಿ ಸ್ವೈಪ್ ಮಾಡಿ ಮೆಟ್ರೋಸ್ ಮತ್ತು ಬಸ್ಸಸ್ಸಲ್ಲಿ ಯೂಸ್ ಮಾಡ್ತೇನೆ. ಸ್ಕ್ರೀನ್ ಮೇಲೆ ನೀವು ಪ್ರೈಸ್ ಡೀಟೇಲ್ಸ್ ನೋಡ್ಬೋದು. ನಾರ್ಮಲಿ ಮೆಟ್ರೋ ಸ್ಟೇಷನ್ಸ್ ಅಂತ ಹೇಳಿದ್ರೆ ಮೈಂಡಿಗೆ ಬರ್ತದೆ ಒಂದು ಸಾಧಾರಣ ಬಿಲ್ಡಿಂಗ್ ಮತ್ತು ಸುಮಾರು ಕ್ರೌಡ್ ಇರ್ತದೆ ಅಂಥೇಳಿ. ಬಟ್ ರಷ್ಯಾದಲ್ಲಿ ಎಂಥೆಂಥ ಬ್ಯೂಟಿಫುಲ್ ಮೆಟ್ರೋ ಸ್ಟೇಷನ್ಸ್ ಇವೆ ಗೊತ್ತಾ. ಇವಾಗ ಪೀಟರ್ ಆಫ್ ಪ್ಯಾಲೇಸಿಗೆ ಹೋಗೋ ಮೊದಲು ಆನ್ ದ ವೇ ನಾವು ಅಂಥದ್ದೇ ಕೆಲವು ಮೆಟ್ರೋ ಸ್ಟೇಷನ್ಸನ್ನು ವಿಸಿಟ್ ಮಾಡಿ ಮುಂದೆ ಹೋಗೋಣ. ಇದು ವರ್ಲ್ಡ್ನ ಲಾಂಗೆಸ್ಟ್ ಸಬ್ವೆ ಎಸ್ಕಲೇಟರ್. ರಷ್ಯಾದಲ್ಲಿ ಈ ಥರ 3 ಎಸ್ಕಲೇಟರ್ಸ್ ಇದೆ. ಇದ್ರದ್ದು ಲೆಂತ್ 453 ಫೀಟ್ ಅಂತೆ. ರಿಯಲಿ ಇಂಪ್ರೆಸಿವ್. ನಾನು ವಿಡಿಯೋ ಮಾಡ್ತಿದ್ದೇನಲ್ಲ, ಹಾಗಾಗಿ ನನಗೆ ಗೊತ್ತಾಯಿತು ಎಸ್ಕಲೇಟ್ರಲ್ಲಿ ನಾವು 3 ನಿಮಿಷ ನಿಂತ್ಕೊಂಡಿದ್ವಿ ಅಂತೇಳಿ. ಅದಕ್ಕೆ ಜನರು ಕೆಲವರೆಲ್ಲ ಓಡೋಡಿ ಹೋಗ್ತಾ ಇದ್ರು ಎಸ್ಕಲೇಟ್ರಲ್ಲಿ. ನನಗಂತೂ ತುಂಬಾ ಆಶ್ಚರ್ಯ ಆಗೋಯ್ತು. ನಾನು ಜಪಾನಲ್ಲಿ ಈ ಥರ ಉದ್ದ ಎಸ್ಕಲೇಟ್ರ್ ನೋಡಿದಾಗ ನಾನು ಅಂದ್ಕೊಂಡಿದ್ದೆ ಅದೇ ತುಂಬ ಉದ್ದದ ಎಸ್ಕಲೇಟ್ರ್ ಏನೋ ಅಂಥೇಳಿ. ಬಟ್ ಇಲ್ಲಿ ರಷ್ಯಾದಲ್ಲಿ ನೋಡಿ ಅಂತೂ ನನಗೆ ಮಾತೇ ಹೊಡ್ತಾ ಇಲ್ಲ. ತುಂಬಾ ಆಶ್ಚರ್ಯವಾಗೋಯ್ತು, ಇಷ್ಟು ಉದ್ದದ ಎಸ್ಕಲೇಟ್ರ್ ಮಾಡ್ತಾರಾ ಅಂತ ಹೇಳ್ಕೊಂಡು. ನನಗಂತೂ ತುಂಬ ಖುಷಿ ಆಗ್ತದೆ. ವರ್ಲ್ಡ್ನ ಲಾಂಗೆಸ್ಟ್ ಸಬ್ವೆ ಎಸ್ಕಲೇಟರ್ ನನ್ನ ಲೈಫಲ್ಲಿ ನಾನು ನೋಡಿದ್ನಲ್ಲ ಅಂಥೇಳಿ. ಒಂದು ವಿಷಯ ಹೇಳಲಿಕ್ಕೆ ಮರೆತುಬಿಟ್ಟೆ. ರಷ್ಯಾದಲ್ಲಿ ಎನಿ ಟೈಮ್ ಯಾವುದೇ ಜಾಗದಲ್ಲಿ ಸೆಕ್ಯೂರಿಟಿ ಆಫೀಷಿಯಲ್ಸು ನಿಮ್ಮನ್ನು ತಡೆದು ಚೆಕ್ ಮಾಡ್ಬೋದು. ಸ್ಪೆಷಲಿ ಮೆಟ್ರೋ ಸ್ಟೇಷನಲ್ಲಿ ನಮ್ಮಲ್ಲಿ ಒಬ್ಬರನ್ನ ಕರೆದು ಇವಾಗ ಇಲ್ಲಿ ಚೆಕಿಂಗ್ ಮಾಡಿದ್ರು. ಈ ಸ್ಟೇಷನ್ ಹೆಸರು ಪುಷ್ಕಿನ್ಸ್ಕಾಯ ಅಂಥೇಳಿ. ಈ ಸ್ಟೇಷನನ್ನು ರಷ್ಯಾದ ರಿನೌಂಡ್ ಪೋಯೆಟ್ ಅಲೆಕ್ಸಾಂಡರ್ ಪುಷ್ಕಿನ್ಗೆ ಡೆಡಿಕೇಟ್ ಮಾಡಲಾಗಿದೆ. ಇಲ್ಲಿ ನೋಡಿ, ಈ ಸ್ಟೇಷನಲ್ಲಿ ರೇಲಿಂಗ್ಸ್ ಕೂಡ ಗೋಲ್ಡನ್ ಕಲರ್ದು. ಇದು ಔಟೋವೋ ಮೆಟ್ರೋ ಸ್ಟೇಷನ್. ಅಂಡರ್ಗ್ರೌಂಡ್ ಪ್ಯಾಲೇಸ್ ಅಂತ ಕರೀತಾರೆ ಇದನ್ನ. ನೀವು ನೋಡ್ಬೋದು ಹೇಗಿದೆ, ಪ್ಯಾಲೇಸ್ ತರನೇ ಇದೆ.
ಇಲ್ಲಿ ಪ್ರತಿಯೊಂದು ಮೆಟ್ರೋ ಸ್ಟೇಷನ್ ಒಂದು ಪರ್ಟಿಕ್ಯುಲರ್ ಥೀಮ್ ಬೇಸ್ಡ್ ಆಗಿ ಡಿಸೈನ್ ಮಾಡಿದ್ದಾರೆ. ಈ ಮೆಟ್ರೋ ಸ್ಟೇಷನ್ World War II ಅಲ್ಲಿ ಫೈಟ್ ಮಾಡಿದ ಲೆನಿನ್ ಗ್ರಾಡ್ ಅನ್ನೋ ಸೋಲ್ಜರ್ಗೆ ಡೆಡಿಕೇಟ್ ಮಾಡಲಾಗಿದೆ, ಅವನ ವಿಕ್ಟ್ರಿಗೆ ಬೇಸಿಕಲಿ. ಸೊ ಇಲ್ಲಿ 46 ಕಾಲಮ್ಸ್ ಇದೆ. ಈ 46 ಕಾಲಮ್ಸ್ ಅಲ್ಲಿ 16 ಕಾಲಮ್ಸ್ ಅನ್ನ ಗ್ಲಾಸ್ ಕಾರ್ವಿಂಗ್ ಇಂದ ಮಾಡಲಾಗಿದೆ. ನೋಡಿ, ಇದೇ ಆ ಕಾಲಮ್ ಕಾಸ್ಟ್ ಗ್ಲಾಸ್ ಪ್ಲೇಟಿಂದ ಮಾಡಲಾಗಿದೆ. ಲೈಟ್ ಬಿದ್ದ ತಕ್ಷಣ ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ ಲೈಟ್. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರಲ್ವಾ. ಈ ಮೆಟ್ರೋ ಸ್ಟೇಷನ್ ವರ್ಲ್ಡ್ ನ ಟಾಪ್ 12 ಮೋಸ್ಟ್ ಬ್ಯೂಟಿಫುಲ್ ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದಾಗಿದೆ. ಬಾಕಿ 30 ಕಾಲಮ್ಸ್ ಪ್ಯೂರ್ ವೈಟ್ ಮಾರ್ಬಲ್ ಇಂದ ಮಾಡಲಾಗಿದೆ. ಮತ್ತೆ ಇಲ್ಲಿ ಲೈಟಿಂಗ್ ನೋಡಿ, ದೊಡ್ಡ ದೊಡ್ಡ ಶಾಂಡ್ಲಿಯರ್ಸ್ ಮತ್ತೆ ಹಿಡನ್ ಲೈಟ್ಸ್ ಇಲ್ಲಿ ಟ್ರಾವೆಲ್ ಮಾಡೋರಿಗೆ ರಾಯಲ್ ಫೀಲಿಂಗ್ ಕೊಡ್ಲಿಕ್ಕೋಸ್ಕರ ಮಾಡಲಾಗಿದೆ. ಪ್ಲಾಟ್ಫಾರ್ಮ್ನ ಎಂಡಲ್ಲಿರೋ ಈ ದೊಡ್ಡ ಮೊಸೈಕ್ ಪೇಂಟಿಂಗ್ ಇದೆಲ್ಲ, ಇದು ಆ ಟೈಮ್ನ ವಿಕ್ಟ್ರಿ ಮತ್ತು ಸರ್ವೈವಲ್ನ ಸ್ಟೋರಿ ಹೇಳ್ತದೆ. ಪ್ರತಿಯೊಂದು ಕಾರ್ನರ್, ಪ್ರತಿಯೊಂದು ಡಿಸೈನ್ ಆ ಟೈಮ್ನ ಆ ಡಿಫಿಕಲ್ಟ್ ಸಿಚುವೇಶನ್, ಜನರ ಸ್ಟ್ರೆಂತ್ ಇದನ್ನು ಸೆಲೆಬ್ರೇಟ್ ಮಾಡ್ತದೆ. ರಷ್ಯಾದಲ್ಲಿ ಎಲ್ಲ ಕಡೆ ರಷ್ಯನ್ ಕರೆನ್ಸಿಯೇ ತಗೊಳ್ತಾರೆ. ನೀವು ಟೂರಿಸ್ಟ್ ಅಟ್ರಾಕ್ಷನ್ ಅಲ್ಲೆಲ್ಲ ಹೋಗಿ USD ಪೇ ಮಾಡ್ಬೋದು ಅಂತ ಎಣಿಸ್ಕೊಂಡ್ರೆ ಸಾಧ್ಯ ಇಲ್ಲ. ನಾವು ಕರೆನ್ಸಿ ಕನ್ವರ್ಷನ್ ಕೆಲವು ಕಡೆ ಬ್ಯಾಂಕ್ಸ್ಗೆಲ್ಲ ಹೋಗಿ ನೋಡಿದ್ವಿ. ಈ ಸ್ಪರ್ ಬ್ಯಾಂಕ್ ಅಲ್ಲೆಲ್ಲ ಚೆಕ್ ಮಾಡಿದ್ವಿ, ಕನ್ವರ್ಷನ್ ರೇಟ್ ತುಂಬಾನೇ ವರ್ಸ್ಟ್ ಇದೆ. ಸೊ ಹಾಗಾಗಿ ನಾವು ಜಾಸ್ತಿ ಕನ್ವರ್ಷನ್ ಮಾಡಿರ್ಲಿಲ್ಲ, ಸ್ವಲ್ಪನೇ ಕನ್ವರ್ಟ್ ಮಾಡಿ ಬಂದಿದ್ವಿ. ನೋಡೋಣ, ಮತ್ತೆ ಬೇಕಾದಾಗ ಕನ್ವರ್ಟ್ ಮಾಡೋಣ ಅಂತ ಹೇಳಿ. ಇವಾಗ ಪೀಟರ್ ಹಾಫಿಗೆ ಹೋಗ್ಲಿಕ್ಕೆ ನಮ್ಗೆ ಅಲ್ಲಿದು ಎಂಟ್ರಿ ಫೀ ಅದೆಲ್ಲ ಪೇ ಮಾಡ್ಲಿಕ್ಕೆ ರಷ್ಯನ್ ಕರೆನ್ಸಿ ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ನಾವೀಗ ನೋಡಿದ್ವಿ, ನಮ್ಮ ಹತ್ರ ಅಷ್ಟು ಕ್ಯಾಶ್ ಇಲ್ಲ. ಸೊ ಇವತ್ತು ಸ್ಯಾಟರ್ಡೆ ಸಂಡೇ ಇಲ್ಲಿ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಬಂದ್ ಆಗಿರ್ತವೆ. ಸೊ ಇವಾಗ ನಾವು ಅಲ್ಲಿ ಇಲ್ಲಿ ಓಡಾಡ್ತಿದ್ವಿ, ಹೇಗೆ ಕನ್ವರ್ಷನ್ ಮಾಡೋದು ಅಂತ ಹೇಳಿ. ಇವತ್ತೇನಾದ್ರು ನಾವು ಪೀಟರ್ ಹಾಫಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಸಂಡೇ ಮಂಡೇ ಪೀಟರ್ ಹಾಫ್ ಕ್ಲೋಸ್ಡ್. ಸೊ ಹಾಗಾಗಿ ಇವಾಗ ನಾವು ಹೇಗಾದ್ರೂ ಮಾಡಿ ರಷ್ಯನ್ ಕರೆನ್ಸಿ ಕನ್ವರ್ಟ್ ಮಾಡಿ ಪೀಟರ್ ಹಾಫಿಗೆ ಹೋಗ್ಬೇಕಾಗಿದೆ. ಇಲ್ಲಿ ನೋಡಿ ಹೇಗೆ ನೀರೆರಚಿ ರೋಡ್ ಕ್ಲೀನ್ ಮಾಡ್ತಿದ್ದಾರೆ ಇಲ್ಲಿ. ಲಕಿಲಿ ಎಲ್ಲಿಂದಾನು ಒಬ್ರು ಲೋಕಲ್ ಲೇಡಿ ಬಂದ್ಬಿಟ್ಟು ನಮ್ಗೆ ಇವತ್ತು ಓಪನ್ ಇರೋ ಒಂದು ಸ್ಪರ್ ಬ್ಯಾಂಕ್ ಬ್ರಾಂಚ್ ತೋರ್ಸಿದ್ರು. ಅದರಿಂದಾಗಿ ನಾವು ಅಲ್ಲಿ ಕನ್ವರ್ಷನ್ ಮಾಡಿ ಬಂದ್ವಿ ಇವಾಗ. ಬಟ್ ಕನ್ವರ್ಷನ್ ರೇಟ್ ತುಂಬಾನೇ ಪುವರ್. ಬಟ್ ಇಟ್ಸ್ ಓಕೆ, ಅಟ್ಲೀಸ್ಟ್ ನಾವು ಪೀಟರ್ ಹಾಫಿಗೆ ಹೋಗ್ಬೋದು ಇವತ್ತು. ನಾವು ಮೆಟ್ರೋಗೆ ಏನು ಕಾರ್ಡ್ ಯೂಸ್ ಮಾಡಿದ್ವಿ ನೋಡಿ, ಅದೇ ಸೇಮ್ ಕಾರ್ಡ್ ನಾವೀಗ ಇಲ್ಲಿ ಬಸ್ಸಲ್ಲೂ ಟ್ಯಾಪ್ ಮಾಡ್ತಿದ್ದೇವೆ. ಪ್ಯಾರಿಸ್ನ ವರ್ಸೇಲ್ಸ್ ಎಲ್ಲರೂ ಕೇಳಿರ್ಬೋದು, ರೈಟ್? ಬಟ್ ರಷ್ಯಾದಲ್ಲೂ ಅಂಥದ್ದೇ ಒಂದು ಭವ್ಯವಾದ ಅರಮನೆ ಇದೆ. ಇದನ್ನು ರಷ್ಯನ್ ವರ್ಸೇಲ್ಸ್ ಅಂತ ಕರೀತಾರೆ. ದಿ ಗ್ರ್ಯಾಂಡ್ ಪೀಟರ್ ಆಫ್ ಪ್ಯಾಲೇಸ್. ಇದನ್ನು ಪೀಟರ್ ದ ಗ್ರೇಟ್ ಬಾಲ್ಟಿಕ್ ಸಮುದ್ರ ತೀರದಲ್ಲಿ ನಿರ್ಮಿಸಿದ್ದಾರೆ. ಇಲ್ಲಿನ ಮೇನ್ ಹೈಲೈಟ್ ಇಲ್ಲಿರುವ ಈ ಗೋಲ್ಡನ್ ಸ್ಟ್ಯಾಚ್ಯೂ ಅಲ್ಲ,
ಇವರು ನಿರ್ಮಿಸಿರುವ ಈ ಫೌಂಟನ್ಸ್, ಯಾಕಂತ ಹೇಳಿದ್ರೆ ಈ ಫೌಂಟನ್ಸ್ ಯಾವುದೇ ಪಂಪ್ನ ಸಹಾಯ ಇಲ್ಲದೆ ಗ್ರಾವಿಟಿಯಿಂದ ನಡೀತದೆ. ಮೈಂಡ್ ಬ್ಲೋಯಿಂಗ್ ಅಲ್ವಾ? ಪೀಟರ್ ಆಫ್ ಪ್ಯಾಲೇಸ್ ಒಂದು ಸಿಂಗಲ್ ಬಿಲ್ಡಿಂಗ್ ಅಲ್ಲ, ಇದೊಂದು ಮ್ಯಾಸಿವ್ ಕಾಂಪ್ಲೆಕ್ಸ್. ಇಲ್ಲಿ ಅಪ್ಪರ್ ಗಾರ್ಡನ್, ಲೋವರ್ ಗಾರ್ಡನ್, ಮೇನ್ ಪ್ಯಾಲೇಸ್. ಪೀಟರ್ ಆಫ್ ಪ್ಯಾಲೇಸ್ ಒಂದು ಸಿಂಗಲ್ ಬಿಲ್ಡಿಂಗ್ ಅಲ್ಲ, ಇದೊಂದು ಮ್ಯಾಸಿವ್ ಕಾಂಪ್ಲೆಕ್ಸ್. ಇಲ್ಲಿ ಅಪ್ಪರ್ ಗಾರ್ಡನ್, ಲೋವರ್ ಗಾರ್ಡನ್ ಮತ್ತು ಗ್ರ್ಯಾಂಡ್ ಪ್ಯಾಲೇಸ್, ಅದ್ರ ಜೊತೆಗೆ ಸಣ್ಣ ಪುಟ್ಟ ಮ್ಯೂಸಿಯಮ್ಸ್ ಮತ್ತು ಪೆವಿಲಿಯನ್ಸ್ ಇವೆ. ಪ್ರತಿಯೊಂದು ಸೆಕ್ಷನ್ನ ಟೈಮಿಂಗ್ ಡಿಫ್ರೆಂಟ್ ಆಗಿದೆ, ಸೊ ಕನ್ಫ್ಯೂಷನ್ ಅಂತೂ ಆಗೋದು ಖಂಡಿತ. ಅಪ್ಪರ್ ಗಾರ್ಡನ್ ಮಾರ್ನಿಂಗ್ 9 o'clock ಇಂದ ಈವ್ನಿಂಗ್ 8 o'clock ತನಕ ಓಪನ್ ಇರ್ತದೆ. ಇಲ್ಲಿ ಎಂಟ್ರಿ ಫ್ರೀ. ನಾವು ಇವಾಗ ಎಂಟರ್ ಆಗಿರೋದು ಈ ಅಪ್ಪರ್ ಗಾರ್ಡನ್ ಕಡೆಯಿಂದಾನೆ. ಮತ್ತೆ ಲೋವರ್ ಗಾರ್ಡನ್ ಅಂದ್ರೆ ಫೌಂಟನ್ಸ್ ಇರೋ ಏರಿಯಾ, ಇದು ಕೂಡ ಮಾರ್ನಿಂಗ್ 9 o'clock ಇಂದ ಈವ್ನಿಂಗ್ 8 o'clock ತನಕ ಓಪನ್ ಇದೆ, ಬಟ್ ಇಲ್ಲಿ ಎಂಟ್ರಿ ಫೀಸ್ ಇರ್ತದೆ. ಇಲ್ಲಿ ಫೌಂಟನ್ಸ್ ಸಮ್ಮರ್ ಸೀಸನಲ್ಲಿ ಆನ್ ಇರ್ತದೆ ಈವ್ನಿಂಗ್ 6 o'clock ತನಕ. ಮತ್ತೆ ಗ್ರ್ಯಾಂಡ್ ಪ್ಯಾಲೇಸ್, ಇದಿಲ್ಲಿನ ಮೇನ್ ಪ್ಯಾಲೇಸ್, ಇದು ಓಪನ್ ಇರ್ತದೆ ಮಾರ್ನಿಂಗ್ 10:30 ಇಂದ 6 PM ತನಕ, ಬಟ್ 5 PM ಲಾಸ್ಟ್ ಎಂಟ್ರಿ. ಇಲ್ಲಿಂದ ಪ್ಯಾಲೇಸ್ ಎಂಟ್ರಿ ಟಿಕೆಟ್ ತಗೊಳ್ಬೇಕು. 1500 ರೂಪೀಸ್ ಪರ್ ಪರ್ಸನ್ ಟಿಕೆಟ್ ಪ್ರೈಸ್. ನಿಮ್ಗೆ ವಾಶ್ರೂಮ್ಗೆಲ್ಲ ಏನಾದ್ರು ಹೋಗ್ಬೇಕಂತ ಹೇಳಿದ್ರೆ ಟಿಕೆಟ್ ತಗೊಂಡ್ಬಿಟ್ಟು ಗೇಟಿಂದ ಒಳಗ್ ಬನ್ನಿ. ಇಲ್ಲಿ ವಾಶ್ರೂಮ್ ಹುಡುಕ್ಬಿಟ್ಟು ಹೋಗಿ. ಗೇಟಿಂದ ಹೊರಗಡೆ ಅಂದ್ರೆ ಟಿಕೆಟ್ ಕೌಂಟರ್ ಹೊರಗಡೆ ಇದಲ್ಲ, ಅಲ್ಲೂ ವಾಶ್ರೂಮ್ ಇದೆ, ಬಟ್ ಅದು 50 ರೂಪೀಸ್ ಪರ್ ಪರ್ಸನ್. ಸೊ ಹಾಗಾಗಿ ಅಲ್ಲಿ ಹೋಗ್ಬೇಡಿ. ಇವಾಗ ನಾವು ಹೋಗ್ತಿರೋದು ಟ್ರಿಕ್ ಫೌಂಟನ್ ರೋಡ್. ಈ ಫೌಂಟನ್ಸ್ ಸ್ಪ್ರೇಯಿಂಗ್ ಟೈಮಿಂಗ್ಸ್ ಇದೆ. ಲಕಿಲಿ ಇವಾಗ ಸ್ಪ್ರೇ ಆಗ್ತಿಲ್ಲ, ಇಲ್ಲಾಂತ ಹೇಳಿದ್ರೆ ನಾವು ಪೂರ್ತಿ ಒದ್ದೆ ಆಗಿ ಹೋಗ್ಬಿಡ್ತಿದ್ವಿ. ಬಟ್ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಫುಲ್ ಟೈಮ್ ಆನ್ ಇರೋ ಫೌಂಟನ್ ರೂಟ್ ಇದೆ. ಅಂದರೆ ಜಸ್ಟ್ ಆ ರೂಟಲ್ಲಿ ಪಾಸ್ ಆದ ಕೂಡಲೇ ನೀರು ಸ್ಪ್ರೇ ಆಗೋಗ್ತದೆ. बच गया. ಇಲ್ಲಿ ನಾವು 1,500 ಕೊಟ್ಬಿಟ್ಟು ಬಂದಿದ್ವಲ್ಲ ಒಳಗೆ, ಅದು ಗಾರ್ಡನ್ ಏರಿಯಾಕ್ಕೆ ಮಾತ್ರ ಟಿಕೆಟ್ ಪ್ರೈಸ್. ಈ ಪ್ಯಾಲೇಸ್ ಒಳಗಡೆ ಬರ್ಬೇಕಂತ ಹೇಳಿದ್ರೆ, ಈ ಮ್ಯೂಸಿಯಂ ಒಳಗಡೆ ಬರ್ಬೇಕಂತ ಹೇಳಿದ್ರೆ ಮತ್ತೆ 2,000 ಟಿಕೆಟ್ ತಗೊಳ್ಬೇಕಾಯ್ತು. ಸೊ ಟೋಟಲ್ 3,500 ಪರ್ ಪರ್ಸನ್ ಆಗಿದೆ. ಇಲ್ಲಿ ಬ್ಯಾಗ್, ವಿಂಟರ್ ಜಾಕೆಟ್ ಇದೆಲ್ಲ ಅಲ್ಲಿ ಕೌಂಟರ್ ಅಲ್ಲಿ ಕೊಟ್ಟು ಬರಬೇಕು, ಟೋಕನ್ ಕೊಡ್ತಾರೆ. ಮತ್ತೆ ಶೂಸ್ ಕೂಡ ಕವರ್ ಕೊಡ್ತಾರೆ, ಅದನ್ನ ಹಾಕೊಂಡೇ ನಡಿಬೇಕು. ಕಂಪಲ್ಸರಿ ವಿಂಟರ್ ಜಾಕೆಟ್, ಬ್ಯಾಗ್ ಎಲ್ಲ ಇಡೋದು.
ಪೀಟರ್ ಹಾಫ್ ಪ್ಯಾಲೇಸಿಂದ ವಾಪಸ್ ಅಡ್ಮಿರಲ್ಟಿಗೆ ಹೋಗಬೇಕಾದ್ರೆ ನಾವು ಹೈಡ್ರೋಫಾಯಿಲ್ ಬೋಟಿಂದ ಹೋಗೋಣ ಅಂತ ಯೋಚನೆ ಮಾಡ್ತಿದ್ವಿ. ಈ ಹೈಡ್ರೋಫಾಯಿಲ್ ಬೋಟನ್ನು ಇಲ್ಲೇ ಮಿಟಿಯಾರ್ ಇಲ್ಲ ಪೀಟರ್ ಹಾಫ್ ಎಕ್ಸ್ಪ್ರೆಸ್ ಅಂತ ಕೂಡ ಕರೀತಾರೆ. ನೀವು ಅಡ್ಮಿರಲ್ಟಿಯಿಂದ ಪೀಟರ್ ಹಾಫಿಗೆ ಬರಬೇಕಾದ್ರೂ ಕೂಡ ಹೈಡ್ರೋಫಾಯಿಲ್ ಬೋಟಿಂದ ಬರ್ಬೋದು. ಇದು ಫಾಸ್ಟೆಸ್ಟ್ ಮತ್ತು ಮೋಸ್ಟ್ ಸಿನಿಕ್ ವೇ ಆಫ್ ಟ್ರಾನ್ಸ್ಪೋರ್ಟೇಷನ್. ಅನ್ಫಾರ್ಚುನೇಟ್ಲಿ ಇಲ್ಲಿಂದ ವಾಪಸ್ ಹೋಗಲಿಕ್ಕೆ ಇರೋ ಲಾಸ್ಟ್ ಹೈಡ್ರೋಫಾಯಿಲ್ ಬೋಟ್ ಆಲ್ರೆಡಿ ಹೋಗಾಗಿದೆ. ಇಲ್ಲೆಲ್ಲೂ ಇದರ ಟೈಮಿಂಗ್ಸ್ ಪ್ರಾಪರಾಗಿ ಹಾಕಿಲ್ಲ. ಸೊ ನಮಗೂ ಏನು ಐಡಿಯಾ ಇರಲಿಲ್ಲ ಲಾಸ್ಟ್ ಬೋಟ್ ಯಾವಾಗ ಅಂತೇಳಿ. ಸೊ ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ನಮ್ಮ ಕಾರ್ಡ್ ರೀಚಾರ್ಜ್ ಮಾಡಿ ಮೆಟ್ರೋದಲ್ಲೇ ವಾಪಸ್ ಹೋಗ್ತಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿನ ಸೂಪರ್ ಮಾರ್ಕೆಟಲ್ಲಿ ನನಗೆ ಲಾಬುಬು ಚಿಪ್ಸ್ ನೋಡ್ಲಿಕ್ಕೆ ಸಿಕ್ತು. ನಾವಿವಾಗ ಮನೆ ಪಕ್ಕದಲ್ಲೇ ಇರೋ ಒಂದು ಸ್ಟೋಲೋವಾಯಕ್ಕೆ ಡಿನ್ನರ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಇವತ್ತು ಕ್ಯಾಂಟೀನಲ್ಲಿ ಅಂಥದ್ದೇನು ಇಂಟ್ರೆಸ್ಟಿಂಗ್ ಐಟಮ್ಸ್ ಸಿಗ್ಲಿಲ್ಲ. ಏನೋ ಜಾಸ್ತಿ ಐಟಮ್ಸ್ ಇರ್ಲಿಲ್ಲ ಆಕ್ಚುಲಿ. ಸೊ ಹೊಟ್ಟೆ ತುಂಬ ಏನೂ ತಿನ್ಲಿಕ್ಕಾಗಿಲ್ಲ. ಬಟ್ ಇವತ್ತಿನ ಡಿನ್ನರ್ ಹೇಗೋ ಮುಗಿಸಿದ್ವಿ. ಈಗ ನಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾವೆ. ಸೊ ಇವತ್ತಿನ ದಿನ ಮುಗ್ದೋಯ್ತು. ನಾಳೆ ಮತ್ತೆ ಹೊಸ ಪ್ಲೇಸ್ಗೆ ಹೋಗೋಣ. ಅಲ್ಲಿ ತನಕ ನನ್ನ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.